ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಜ್ಜಿಗೆ ಮಾಡ್ತಿದ್ದೇನೆ. ಸಜ್ಜಿಗೆ ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು. ಅದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಸಜ್ಜಿಗೆ ರವೆ ತಗೊಂಡಿದ್ದೇನೆ. ಈಗ ಬಿಸಿನೀರು ಬೇಕು ಸಜ್ಜಿಗೆ ಮಾಡಲಿಕ್ಕೆ. ಅದಕ್ಕೆ ಬಿಸಿನೀರನ್ನು ಒಂದು 3 ಚಮಚಷ್ಟು ಕುದಿಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಜಾಸ್ತಿ ಆದರೆ ಮತ್ತೆ ನಮಗೆ ಕುಡಿಲಿಕ್ಕೆ ಆಗ್ತದೆ ಅಂತ ಒಟ್ಟಿಗೆ ಇಟ್ಟಿದ್ದೇನೆ. ಎಷ್ಟು ಬೇಕಾಗ್ತದೆ ನೋಡುವ. ಈಗ ಇದು ಕುದೀಲಿ. ಅಷ್ಟು ತನಕ ತರಕಾರಿಯನ್ನೆಲ್ಲ ಕಟ್ ಮಾಡ್ಕೊಂಡು ಬರುವ. ಬೇರೆ ಎಂಥ ಐಟಮ್ ಬೇಕಂತ ನೋಡಿ ಬರುವ. ಒಂದು ಕಾಯಿಮೆಣಸು, ಒಂದು ಟೊಮೆಟೊ, ಒಂದು ಈರುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹೆರಿತೇನೆ. ಯಾಕಂದರೆ ಒಂದು ಸ್ವಲ್ಪ ಅವಲಕ್ಕಿಗೆ ಮತ್ತು ಉಪ್ಪಿಟ್ಟಿಗೆ 2 ಒಟ್ಟಿಗೆ. ಈಗ ಎಲ್ಲ ಕಟ್ ಮಾಡಿ ರೆಡಿಯಾಗಿದೆ. ಈಗ ಫಸ್ಟಿಗೆ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳುವ. ಒಗ್ಗರಣೆಗೆ ಕರಿಬೇವು ಸೊಪ್ಪು, ಆಮೇಲೆ ಸಾಸಿವೆ, ಜಜ್ಜಿದ ಬೆಳ್ಳುಳ್ಳಿ, ಎಣ್ಣೆ ಎಲ್ಲ ಹಾಕಿ ಈಗ ಫಸ್ಟಿಗೆ ಫ್ರೈ ಮಾಡಿಕೊಳ್ಳುವ. ಆಮೇಲೆ ಇದನ್ನೆಲ್ಲ ಫ್ರೈ ಮಾಡುವ. ಈಗ ಒಂದು ಬಾಣಲೆ ತಗೊಂಡಿದ್ದೇನೆ. ಅದು ಬಿಸಿ ಆಗಿದೆ. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳುವ, ತೆಂಗಿನ ಎಣ್ಣೆ. ಒಂದು 4-5 ಎಸಳು ಜಜ್ಜಿದ ಬೆಳ್ಳುಳ್ಳಿ ಮತ್ತು ಒಂದು ಘಾಟಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಳುವ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಕರಿಬೇವು, ನೀರೆಲ್ಲ ಇದ್ದರೆ ರಟ್ತದೆ, ಸ್ವಲ್ಪ ಮೆಲ್ಲ ಹಾಕಬೇಕು. ಎಣ್ಣೆ ಬಿಸಿ ಇರುವ ಕಾರಣ ಸ್ವಲ್ಪ ಫ್ರೈ ಮಾಡುವ. ಈಗ ಆಗ ಕಟ್ ಮಾಡಿಟ್ಟ ಟೊಮೆಟೊ, ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಹಾಕುವ. ಒಳ್ಳೆ ಫ್ರೈ ಆಗಲಿದ್ದು ಆಮೇಲೆ ಸಜ್ಜಿಗೆ ಹಾಕೊಳ್ಳುವ ಉಪ್ಪಿಟ್ಟು ಮಾಡಲಿಕ್ಕೆ. ಈಗ ಫ್ರೈ ಆಗಿದೆ, ಈರುಳ್ಳಿ ಫ್ರೈ ಆಗ್ತಾ ಬಂತು. ಈಗ ಅದಕ್ಕೆ ಸೂಜಿ ರವೆಯನ್ನು ಹಾಕೊಳ್ಳುವ. ಇದರಲ್ಲಿ ಫ್ರೈ ಮಾಡುವ ಒಳ್ಳೆ ಮಾಡಿ. ಈಗ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳುವ. ಇದರಲ್ಲಿ ಒಳ್ಳೆ ಫ್ರೈ ಆಗಲಿ. ಮುಂಚೆ ಎಲ್ಲ ಮದುವೆ ಮನೆಯಲ್ಲಿ ಇದೆ ಉಪ್ಪಿಟ್ಟು ಅವಲಕ್ಕಿ ಜಾಸ್ತಿಯಾಗಿ ಮಾಡ್ತಿದ್ರು. ಬೇಗ ಸಾಗ್ತದೆ ಮತ್ತು ತುಂಬ ಗಟ್ಟಿ ಕಾಂಕ್ರೀಟ್ ಆಗಿ ಹಾಕಿದಾಗಿರ್ತದೆ. ಹಾಗಾಗಿ ಜಾಸ್ತಿ ಉಪ್ಪಿಟ್ಟು ಅವಲಕ್ಕಿ ಮಾಡ್ತಿದ್ರು. ಹುರಿಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಮತ್ತು ಬೇಗ ಆಗ್ತದೆ ಈ ರೆಸಿಪಿ. ಮಕ್ಕಳಿಗೆ ಸಹ ಟಿಫಿನಿಗೆಲ್ಲ ಬೇಗ ಮಾಡಿ ಹಾಕ್ಬೋದು. ಇದನ್ನು ಈಗಲೇ ಚೆಂದ ಮಾಡಿ ಹುರ್ಕೊಳ್ಬೇಕು. ಮತ್ತು ನೀರು ಹಾಕಿದ ಮೇಲೆ ಬೇಯಲಿಕ್ಕೆ ಟೈಮ್ ಸಿಗೋದಿಲ್ಲ, ಬೇಗ ಅದು ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ಒಂದು ಸುಮಾರು ಹೊತ್ತು ಫ್ರೈ ಮಾಡ್ತೇನೆ. ಸರಿ ಫ್ರೈ ಆಗಬೇಕು, ಆಗ ಒಳ್ಳೆ ಬಿಡಿ ಬಿಡಿಯಾಗಿ ಬರ್ತದೆ. ಈಗ ಫ್ರೈ ಆಗಿದೆ ನೋಡಿ, ಬಿಳಿ ಬಿಳಿ ಆಗ್ತಾ ಬಂದಿದೆ. ಹೀಗೆ ಅದು ಫ್ರೈ ಆಯ್ತಂತ ಈಗ ಬಿಸಿನೀರು ಹಾಕ್ಕೊಳ್ಳುವ. ಅದು ರಟ್ತದೆ, ಮೆಲ್ಲ ಹಾಕ್ಕೊಳ್ಬೇಕು ಬಿಸಿನೀರನ್ನು. ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಳ್ಳುವ. ಸರಿ ಮಿಕ್ಸ್ ಮಾಡುವ. ಉಪ್ಪು ಹಾಕ್ಕೊಳ್ಳುವ. ಸ್ವಲ್ಪ ಕುದೀತಾ ಉಂಟು. ಈಗ ಚೂರು ಬೆಲ್ಲ ಮತ್ತು ತೆಂಗಿನ ತುರಿ ತುರಿದಿಟ್ಟದನ್ನು ಹಾಕುವ. ಇದನ್ನು ಮಿಕ್ಸ್ ಮಾಡುವ. ಈಗ ಸರಿ ಮಿಕ್ಸ್ ಆಗಲಿ. ನೀರು ಎಷ್ಟು ಬೇಗ ಆವಿ ಆಯಿತು ನೋಡಿ. ಅದಕ್ಕೆ ಒಳ್ಳೆ ಫ್ರೈ ಮಾಡ್ಕೊಳ್ಬೇಕು. ಮತ್ತೆ ನೀರು ಹಾಕಿದ ಮೇಲೆ ಟೈಮ್ ಕೊಡೋದಿಲ್ಲ ಅದು. ಬೆಲ್ಲ ರುಚಿಗೆ ಬೆಲ್ಲ ಮತ್ತು ತೆಂಗಿನ ತುರಿ ಅರ್ಧ ಹಾಕಿದ್ದೇನೆ, ಅರ್ಧ ಗಡಿಯಲ್ಲಿ ಅರ್ಧ. ಬಿಸಿ ಬಿಸಿಯಾದ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಅವಲಕ್ಕಿ ಸಹ ರೆಡಿಯಾಗಿದೆ. ಉಪ್ಪಿಟ್ಟು ಅವಲಕ್ಕಿ ನೋಡುವ ಹೇಗೆ ಆಗಿದೆ ಅಂತ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಅವಲಕ್ಕಿಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೇನೆ, ಮತ್ತು ಅವಲಕ್ಕಿ ಒಂದು ಸ್ವಲ್ಪ
ಅರ್ಧ ಸ್ಪೂನಷ್ಟು ಮೆಣಸಿನ ಹುಡಿ ಮಾಡಿಟ್ಕೊಂಡದನ್ನು ಇಟ್ಕೊಂಡಿದ್ದೇನೆ. ಅದು ಬೇರೆ ಮಸಾಲೆ ಎಲ್ಲ ಹಾಕಿ ಹುರಿದದ್ದು. ಮತ್ತು ಚೂರು ಒಂದು ಚಿಟಿಕೆಯಷ್ಟು ಉಪ್ಪು ಇಟ್ಕೊಂಡಿದ್ದೇನೆ ರುಚಿಗೆ. ಈಗ ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಮಿಕ್ಸ್ ಮಾಡುವ. ಈಗ ಮಿಕ್ಸ್ ಆಗಿದೆ, ಇದಕ್ಕೆ ಅವಲಕ್ಕಿ ಹಾಕ್ಕೊಳ್ಳುವ. ಕಲಸಿ ಆಯಿತು. ಈಗ ಸ್ವಲ್ಪ ಹುಡಿ ಹಾಕ್ಕೊಳ್ಳುವ. ಇದನ್ನು ಮಿಕ್ಸ್ ಮಾಡುವ. ಸ್ವಲ್ಪ ಖಾರ ಖಾರ ಆಗಿ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ. ಉಪ್ಪಿಟ್ಟು ಅವಲಕ್ಕಿ ರೆಡಿಯಾಗಿದೆ.